ಹಾಯ್ ಫ್ರೆಂಡ್ಸ್, ನಿನ್ನೆ ನ್ಯೂಜಿಲೆಂಡ್ ಮತ್ತು ಶ್ರೀಲಂಕಾ ಮಹಿಳಾ T20 ಪಂದ್ಯದಲ್ಲಿ ಶ್ರೀಲಂಕಾ ತಂಡ ಕೇವಲ 2 ಬಾಲ್ ಇರುತ್ತೆ ರೋಚಕ ಪಂದ್ಯವನ್ನು ಮೊದಲನೇ ಗೆಲುವಾಗಿ ಪರಿವರ್ತಿಸ್ತಾರೆ. ಒಂದು ಆಶ್ಚರ್ಯ ಏನಪ್ಪ ಅಂದರೆ, ಅಮೇರಿಕೆಯರವರು ನ್ಯೂಜಿಲೆಂಡ್ ನಾಯಕತ್ವವನ್ನು ವಹಿಸಿದ ಮೇಲೆ ಅವರ ವೈಯಕ್ತಿಕ ಪರ್ಫಾರ್ಮೆನ್ಸು ಮತ್ತು ತಂಡದ ಪರ್ಫಾರ್ಮೆನ್ಸು ಕಂಪ್ಲೀಟ್ಲಿ ಚೇಂಜ್ ಆಗಿತ್ತು. ಮತ್ತು ಡಿಪೆಂಡಿಂಗ್ ಚಾಂಪಿಯನ್ ಆದ ಮಹಿಳಾ ನ್ಯೂಜಿಲೆಂಡ್ ತಂಡ ಬ್ಯಾಕ್ ಟು ಬ್ಯಾಕ್ 2 ಪಂದ್ಯಗಳನ್ನು ಸೋತು ಈ ಸರಣಿಯಿಂದ ಈ ಟೂರ್ನಮೆಂಟಿಂದ ಹೊರಗೆ ಬೀಳುವಂಥ ಸೂಚನೆ ಪ್ರಾರಂಭದಲ್ಲಿ ಕಂಡು ಬರ್ತಾ ಇದೆ. ಅದು ಬಿಟ್ಟು ಇವತ್ತಿನ ದಿನದ ವಿಶೇಷ ಏನಂತಂದರೆ, ಇವತ್ತು ಇಂಡಿಯಾ ಎ ಟೀಮು ಅಫ್ಘಾನಿಸ್ತಾನದ ವಿರುದ್ಧ 10 ಗಂಟೆಗೆ ಸ್ಟಾರ್ಟ್ ಆದರೆ 1:15 ನಮ್ಮದು ಭಾರತ ಮತ್ತು ಅಫ್ಘಾನಿಸ್ತಾನ 2ನೇ ಏಕದಿನ ಪಂದ್ಯ. 7 ಗಂಟೆಗೆ ನಮ್ಮದು ನೆದರ್ಲ್ಯಾಂಡ್ ವಿರುದ್ಧ ನಮ್ಮದು ಮಹಿಳಾ T20 ವಿಶ್ವಕಪ್ ಪಂದ್ಯ. ಮತ್ತು ಮಧ್ಯದಲ್ಲಿ ಇಂಗ್ಲೆಂಡು ಮತ್ತು ನ್ಯೂಜಿಲೆಂಡ್ ನಡುವೆ ಟೆಸ್ಟ್ ಪಂದ್ಯ. ಮತ್ತು ಆಸ್ಟ್ರೇಲಿಯಾದ್ದು ಮಹಿಳಾ ತಂಡದ್ದು ಇವತ್ತು ವಿಶ್ವಕಪ್ ಪಂದ್ಯ 3 ಗಂಟೆಗಿದೆ. ಈ ಒಂದು ವಿಶೇಷ ಏನಂದರೆ, ಇಂಗ್ಲೆಂಡ್ ಪರವಾದ ನಾಯಕ ಜೋ ರೂಟ್ ಅವರು ವಾಪಸ್ ನಾಯಕತ್ವ ತಗೋತಾರೆ. ಇವರು ಬೆನ್ ಸ್ಟೋಕ್ ನಂತರ 164 ಟೆಸ್ಟ್ ಪಂದ್ಯವನ್ನು ಅವರೊಬ್ಬರೇ ಆಡಿದ್ರೆ, ಇಡೀ ತಂಡ ಎಲ್ಲ ಸೇರಿಬಿಟ್ಟು ಅವರ 10 ಜನ ಸೇರಿಬಿಟ್ಟು ಅವರೆಲ್ಲ ಆಡಿದ್ದು 134 ಪಂದ್ಯ. ಇವರೊಬ್ಬರೇ 164 ಪಂದ್ಯ ಇದೆ ಅಂತ ಹೇಳ್ತಾ, 2ನೇ ಟೆಸ್ಟು ಕುತೂಹಲದಿಂದ ಕಾಯ್ತಾ ಇದ್ದೀವಿ. ನ್ಯೂಜಿಲೆಂಡ್ ಅವರು ಬೌನ್ಸ್ ಬ್ಯಾಕ್ ಆಗ್ತಾರೆ ಅನ್ನೋ ಸುದ್ದಿ. ಒಟ್ಟಾರೆ ಈ ದಿನ ಫುಲ್ಲು ಕ್ರಿಕೆಟ್ ಅಭಿಮಾನಿಗಳಿಗೆ ಹಬ್ಬದ ಊಟ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.